ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಿದ್ದಾರೆ, ಈ ವಿಚಾರದಲ್ಲಿ ಭಾಳಷ್ಟು ನಾನು ಕೇವಲ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಆಗ್ತಾ ಇರುವಂಥ ಒಂದು ಅನ್ಯಾಯದ ಬಗ್ಗೆ ಮಾತ್ರ ನಾನು ಬೆಳಕನ್ನು ಚೆಲ್ತಾ ಇರುವಂಥದ್ದು. ಬೆಂಗಳೂರು ಇಡೀ ನಮ್ಮ ಕರ್ನಾಟಕಕ್ಕೆ ರಾಜಧಾನಿ. ಬೆಂಗಳೂರಿಗೆ ಅತಿ ಹೆಚ್ಚಾಗಿ ಅಮೌಂಟನ್ನು ಕೊಡಬೇಕು, ಅದರಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಸಿದಾಗ ಅಂದರೆ ಬೆಂಗಳೂರಿಗೆ ನಾವು ಅಮೌಂಟ್ ಕೊಡ್ತಾ ಇದ್ದೀವಿ, ಅದರಲ್ಲಿ ಕೇವಲ 10ರಿಂದ 12%. ಇಲ್ಲಿ 100 ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಅಲ್ಲಿ 10 ರೂಪಾಯಿ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿರುತ್ತೆ. ಅಂದರೆ ಇನ್ನು ಅಭಿವೃದ್ಧಿ ಅನ್ನೋದು ಯಾವತ್ತಿಗೂ ನಾವು ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಇದೇ ರೀತಿ ಹಿಂದುಳಿದ ಭಾಗವಾಗಿ ಉಳಿಯುವಂಥ ಒಂದು ಪರಿಸ್ಥಿತಿ ಮುಂದೆವರಿಯುತ್ತೆ. ಹಾಗಾಗಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ನಾನು ಇನ್ನೂ ವಿವರವಾಗಿ ಹೆಚ್ಚಾಗಿ ನಾನು ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಬರೋ ದಿನಗಳಲ್ಲಾದರೂ ಕೂಡ ಈ ಭಾಗಕ್ಕೆ ಏನು ಆದ್ಯತೆ ಕೊಡ್ತಾ ಇದ್ದೀವೋ ಬರೋ ಒಂದು 3-4 ವರ್ಷ 5 ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ನಾವು ಆದ್ಯತೆ ಕೊಡೋದ್ರ ಮೂಲಕ ಎಲ್ಲ ಇಡೀ ನಮ್ಮ ರಾಜ್ಯ ಕೂಡ ಅಭಿವೃದ್ಧಿ ಹಂತದಲ್ಲಿ ಇದೆ ಅಂತೇಳಿ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಲಿ ಅಂತೇಳಿ ಹೇಳ್ತಾ, ಯಾಕಂದರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ, ಶಿಕ್ಷಣ ಸೇರಿದಂತೆ ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ನಾವು ತೀರಾ ಹಿಂದುಳಿದಿದ್ದೀವಿ. ಎರಡನೇ ಮುಖ್ಯ ವಿಚಾರ, ನಾನು ನಮ್ಮ ಮಿರ್ಚಿ ರೈತರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೆ. ನನ್ನ ಸಹೋದರ ಗಣೇಶ್ ಅದ್ರ ಬಗ್ಗೆ ಭಾಳಷ್ಟು ವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತೆ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ, ಯಾಕೆಂದರೆ ಬಳ್ಳಾರಿಯಲ್ಲಿ ನನ್ನ ನಿವಾಸದಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಡೀ ಕ್ಷೇತ್ರನೇ ಬರುತ್ತೆ. ದಾರಿಯಲ್ಲಿ ಹೆಜ್ಜೆಯಲ್ಲಿ ಕೂಡ ರೈತರು ಗಾಡಿಗಳನ್ನ ನಿಲ್ಲಿಸಿಬಿಟ್ಟು ಅವರ ಗೋಳನ್ನು ನಾವು ಕೇಳ್ತಾ ಇದ್ದರೆ ಕೆಲವೊಂದು ಸಲ ನಿಜವಾಗ್ಲೂ ಕೂಡ ಅಲ್ಲೇ ಕಣ್ಣೀರು ಬರುವಂಥ ಒಂದು ಪರಿಸ್ಥಿತಿ. ಇವತ್ತು ಮಿರ್ಚಿ ರೈತರಿಗೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಆಗಿಬಿಟ್ಟಿದೆ, ಆದರೆ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಗಣೇಶ್ ಭಾಳ ನೀಟಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ದಯಮಾಡಿ ಬಳ್ಳಾರಿ, ವಿಜಯನಗರ, ಗಂಗಾವತಿ ಸುತ್ತಮುತ್ತಲ ಇರುವಂಥ ರೈತರ ಒಂದು ಗೋಳನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇವತ್ತು ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳು, ಗೋಡೌನ್ಗಳು ಇಲ್ಲದೇ ಇರೋ ಕಾರಣ ಕಳೆದ ವರ್ಷ ಬೆಳೆಯನ್ನು ಏನು ಅವರು ಸ್ಟಾಕ್ ಇಟ್ಟಿದ್ದಾರೋ ಇನ್ನು ಅದರಲ್ಲಿ ಅರ್ಧ ಸ್ಟಾಕ್ ಹಾಗೇ ಇದೆ. ಮತ್ತು ಈ ಸಲ ಬೆಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಇವತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಕೇಂದ್ರ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿ ಕರ್ನಾಟಕ ರಾಜ್ಯದ ಮಿರ್ಚಿ ರೈತರಿಗೆ ಸಹಾಯ ಮಾಡಬೇಕಂತ ಕೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೇಂದ್ರ ಸಚಿವರಿಗೆ ಲೆಟರ್ ಬರೆದಿದ್ದಾರೆ. ಆ ವಿಷಯದಲ್ಲಿ ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಿರ್ಚಿ ರೈತರ ಒಂದು ಸಹಾಯಕ್ಕೆ ಈ ಬಾರಿ ಬರಲೇಬೇಕು. ಇಲ್ಲ ಅಂತಂದರೆ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಗಣೇಶ್ ಅವರು ಹೇಳಿದಾಗೆ ಸುಮಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ, ಈ ವಿಷಯದಲ್ಲಿ ಗಣೇಶ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅದನ್ನು ತಾವು ರೆಕಾರ್ಡ್ ಮೂಲಕ ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಅದನ್ನು ಬಗೆಹರಿಸಬೇಕು ಅಂತೇಳಿ ನಾನು ಆ ಕಂಪ್ಲಿ ಭಾಗದ ಮತ್ತು ಬಳ್ಳಾರಿ ವಿಜಯನಗರ ಮಿರ್ಚಿ ರೈತರ ಪರವಾಗಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.